ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಕರ್ನಾಟಕದ ಸ್ಟೈಲು ಮುದ್ದೆ ಮತ್ತು ಸೊಪ್ಸಾರನ್ನ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಐ ನೋ ಸೊಪ್ಸಾರು ಮುದ್ದೆ ಎಲ್ಲರಿಗೂ ಬರುತ್ತೆ, ಬಟ್ ಬಿಗಿನರ್ಸ್ಗೋಸ್ಕರ ನಾನು ಮಾಡಿರೋದು ಈ ವಿಡಿಯೋ. ನೋಡಿ, ನಾನು ಒಂದು ಪಾತ್ರೆಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಉದ್ದುದ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು 10 ಬೆಳ್ಳುಳ್ಳಿ ಎಸ್ಲನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಒಂದು ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಈಗ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಇಡಿ, ಚೆನ್ನಾಗಿ ಬೇಯಲಿ ಅದು. ಈಗ ಅದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಈಗ ನಾವು ಅದನ್ನ ವಾಟರಿಂದ ಸ್ಟ್ರೈನ್ ಔಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನಾನು ನೋಡಿ ಈಗ ಎಲ್ಲಾನು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀರು ಸ್ಟ್ರೈನ್ ಔಟ್ ಮಾಡಿದ್ಮೇಲೆ ನಾವಿವಾಗ ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋಕ್ ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿಯನ್ನ, ಕಾಲ್ ಭಾಗದಷ್ಟು ಕೊಬ್ಬರಿಯನ್ನ ಹಾಕೊಂಡಿದ್ದೀನಿ. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತೆ ಸಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ಈಗ ಕೊಬ್ಬರಿ ಹಾಕೊಂಡು ನಾನು ಇದನ್ನ ರುಬ್ಕೊಳ್ತೀನಿ. ನೋಡಿ, ಈಗ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಈ ಮಿಕ್ಸಿನಲ್ಲಿರುವಂತಹ ಇದನ್ನೆಲ್ಲ ಸೊಪ್ಪನ್ನೆಲ್ಲ ಹಾಕೊಳ್ಳೋಕೆ ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಯಿಸಿರುವಂತಹ ನೀರನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ನೀರು ಯೂಸ್ ಮಾಡಬೇಡಿ, ಸೊಪ್ಪು ಬೇಯಿಸಿರೋ ನೀರೇ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಎಲ್ಲಾನು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡಕ್ಕೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು 4ರಿಂದ 5 ಎಸ್ಲು ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳಿ, ಮತ್ತೆ 2 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಸಾಂಬಾರ್ಗೆ ಹಾಕಿ. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮೊದಲೇ ಸೊಪ್ಪು ಹಾಕ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಬೇಯಿಸ್ಬೇಕಾದ್ರೆ. ಈಗಲೂ ರುಚಿ ನೋಡಿಕೊಂಡು ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಸಾಂಬಾರ್ ಕುದ್ದಿದೆ. ಈಗ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಒಂದು 2 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ಆಮೇಲೆ ರಾತ್ರಿ ಉಳಿದಿರುವಂತಹ ಅನ್ನ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ನಿಮಗಿಲ್ಲಿ ಅನ್ನ ಇಲ್ಲ ಅಂದರೆ ಅಕ್ಕಿ ನುಚ್ಚನ್ನು ಹಾಕೋಬೋದು ಅಥವಾ ಹಾಗೇನೂ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರನ್ನು. ಅದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಉಕ್ಕು ಬಂದಿದೆ. ಈಗ ಉಕ್ಕು ಬಂದ ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ. ಯಾಕಂದ್ರೆ ಮುದ್ದೆ ಏನಾದರೂ ಅಕಸ್ಮಾತ್ ಗಟ್ಟಿ ಆದಾಗ ನಾವು ಈ ವಾಟರ್ನ ಯೂಸ್ ಮಾಡ್ಕೊಳ್ಬೋದು. ತಣ್ಣೀರು ಹಾಕಬಾರ್ದು, ಮುದ್ದೆ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಮಗೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ನೋಡಿ, ಇನ್ನೂ ಒಂದು ಟಿಪ್ ಏನಪ್ಪಾ ಅಂದ್ರೆ, ನಾವು ರಾಗಿ ಹಿಟ್ಟು ಹಾಕಿದ ತಕ್ಷಣ ಅದನ್ನ ಮಿಕ್ಸ್ ಮಾಡಬಾರ್ದು. ಅದನ್ನ ಹಾಗೆ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಅದನ್ನ ಚೆನ್ನಾಗಿ ನೀರಲ್ಲಿ ಹಾಗೆ ಬಾಯ್ಲ್ ಆಗೋ ತರ ಬಿಟ್ಬಿಡ್ಬೇಕು. ನೋಡಿ, ಈ ತರ ಅವಾಗ ಮುದ್ದೆ ಚೆನ್ನಾಗಿ ಬಾಯ್ಲ್ ಆಗಿ ಒಳ್ಳೆ ಹದದಲ್ಲಿ ಬರುತ್ತೆ ನಮ್ಗೆ. ನೋಡಿ, ಈಗ ಅದು ಸ್ವಲ್ಪ ಬೆಂದ ಮೇಲೆ ನಾನು ಏನ್ ಮಾಡ್ತೀನಿ, ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಗಂಟಿಲ್ದಂಗೆ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಂಡು ಇವಾಗ ಏನಾದ್ರೂ ನಿಮ್ಗೆ ರಾಗಿ ಹಿಟ್ಟು ಬೇಕು ಅಂದಾಗ ನೀವು ಆಡ್ ಮಾಡ್ಕೋಬಹುದು. ಇಲ್ಲ ಗಟ್ಟಿ ಆಯ್ತು ಅಂದಾಗ ನಾವಾಗ್ಲೇ ತೆಗೆದಿಟ್ಕೊಂಡಿರೋ ನೀರನ್ನ ಆಡ್ ಮಾಡ್ಕೋಬಹುದು. ಬಟ್ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿದೆ ಮುದ್ದೆ, ಅದಕ್ಕೆ ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂತೀನಿ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುದ್ದೆನ.
ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ಒಂದ್ಸತಿ ಚೆನ್ನಾಗಿ ಕಲ್ಸ್ಕೊಟ್ಟು ಅದನ್ನ ಗಂಟಿಲ್ದಂಗೆ ನೋಡ್ಕೊಂಡು ಕಲ್ಸ್ಕೊಳ್ಳಿ. ಈಗ ಮುದ್ದೆನ ಒರಳಿಸ್ಕೋಬೇಕು. ಬನ್ನಿ, ಅದಕ್ಕೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಬಟ್ಲಲ್ಲಿ ಒಂದ್ ಸ್ವಲ್ಪ ತಣ್ಣೀರ್ ಇಟ್ಕೊಳ್ಳಿ. ಆ ಮುದ್ದೆ ತುಂಬಾ ಬಿಸಿ ಇರುತ್ತಲ್ಲ, ಅದನ್ನ ರೌಂಡ್ ಶೇಪ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಬಿಸಿ ತಾಗುತ್ತೆ. ಅವಾಗ ಅದನ್ನ ನೀರಲ್ಲಿ ಅದ್ಕೊಂಡು ನೀವು ಅದನ್ನ ರೌಂಡ್ ಶೇಪ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾದ್ಕೊಂಡು ಅದನ್ನ ಗಂಟು ರೌಂಡ್ ಮಾಡ್ಕೊಳ್ಳಿ. ಮುದ್ದೆ ಹೊರಳಿಸ್ತಾ ಇದ್ದೀನಿ ನೋಡಿ, ಈ ತರ ಚೆನ್ನಾಗಿ. ನಂಗೆ ತುಂಬಾ ಬಿಸಿ ಅನಿಸ್ತಾ ಇತ್ತು, ಅದಕ್ಕೆ ನಾನು ಪದೇ ಪದೇ ನೀರಲ್ಲಿ ಹಾಕಿ ಹೊರಳಿಸ್ತಾ ಇದ್ದೀನಿ. ಫೈನಲಿ ರಾಗಿ ಮುದ್ದೆ ರೆಡಿ ಆಯ್ತು. ಬನ್ನಿ, ರಾಗಿ ಮುದ್ದೆ ಜೊತೆ ಸೊಪ್ಸಾರು ಕಾಂಬಿನೇಷನ್ ಹೇಗಿದೆ ಅಂತ ನೋಡೋಣ. ನೋಡಿ, ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ ಸೊಪ್ಸಾರು ಮತ್ತೆ ರಾಗಿ ಮುದ್ದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಬಿಗಿನರ್ಸ್ ಯಾರು ಇರ್ತೀರಾ ಅವರು ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video.